ನಮಗೂ ಏನು ಕೊಡ್ಬೇಕಂತಿಲ್ಲ ಸರ್, ನಾವು ಏನು ಅಂತ ಕೋಟ್ಯಾಧೀಶರಲ್ಲ. ನಮ್ದು ಏನೋ ಒಂದು ಆತ್ಮಸಾಕ್ಷಿಗೆ, ನಮ್ಮ ಆತ್ಮತೃಪ್ತಿಗೆ ಒಂದು ಕೊಡ್ತಾರೆ. ದಯವಿಟ್ಟು ಇದನ್ನ ಸ್ವೀಕಾರ ಮಾಡಿ. ಇದು ಪ್ರಚಾರಕ್ಕಂತೂ ಅಲ್ಲ, ಏನೋ ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಏನೋ ಒಂದು ಕಿರು ಕಾಣಿಕೆ ಅಷ್ಟೇ. ಮೊನ್ನೆ ಈ ರೀತಿ ಎಲ್ಲ ಮಾಡಿದ್ರೆ ಹೇಗೆ? ಜೀವನದತ್ತ ರೇಣುಕಾ ಸ್ವಾಮಿಯವರ ಮನೆಗೆ ಬಂದು ತಂದೆ ತಾಯಿ ಮಾತಾಡ್ಸ್ಕೊಂಡು ಬರೋಣ ಅಂತ ಬಂದೆ. ಮನೆ ಪರಿಸ್ಥಿತಿ ನೋಡಿದ್ರೆ ಬಹಳ ಚಿಂತಾಜನಕವಾಗಿದೆ. ಒಂದು ದುರ್ಘಟನೆ ನಡಿಬಾರ್ದಾಗಿತ್ತು, ಅದು ನಡೆದಿದೆ. ಬಟ್ ಅವ್ರ ಮನೆಯ ತಂದೆ ತಾಯಿಗಳು ಮಾತಾಡಿಸಿದಾಗ ಅವರು ಬಹಳ ನೋವನ್ನು ಅನುಭವಿಸಿದ್ದಾರೆ. ಸೊ ಇದು ನಾವು ಹೇಳಬೇಕಂದ್ರೆ ಇವತ್ತು ಯಾರಿಗೂ ಹೇಳ್ದೆ ಹಂಗೆ ಬರಬೇಕು ಅಂದ್ಕೊಂಡ್ರೆ ಅಡ್ರೆಸ್ ಗೊತ್ತಿರಲಿಲ್ಲ. ಸೊ ಅವ್ರ ಸ್ನೇಹಿತರು ಫೋನ್ ಮಾಡಿದಾಗ ವಿಷಯ ತಿಳಿಯಿತು. ಬಟ್ ಈ ಪರಿಸ್ಥಿತಿಲಿ ಜಾಸ್ತಿ ಮಾತಾಡೋ ಇದಿಲ್ಲ. ಆ ಭಗವಂತ ಅವ್ರಿಗೆ ಅವ್ರ ದುಃಖ ಭರಿಸೋ ಶಕ್ತಿ ಕೊಡಲಿ. ಈಗ ನ್ಯಾಯದ ಮೇಲೆ ನಾವು ನಂಬಿಕೆ ಇಡೋಣ, ದೇವ್ರ ಮೇಲೆ ನಂಬಿಕೆ ಇಡೋಣ. ಯಾರು ತಪ್ಪಿಸ್ತಿದ್ರೆ ಅವರು ಶಿಕ್ಷೆ ಆಗಲಿ. ಆದರೆ ತಪ್ಪು ಒಪ್ಪು ಅದು ಯಾರೂ ಈಗಲೂ ಡಿಸೈಡ್ ಮಾಡೋಕ್ಕಾಗಲ್ಲ. ಎಲ್ಲರೂ ಕೂಡ ಆರೋಪ ಸ್ಥಾನದಲ್ಲಿ ಇರೋದ್ರಿಂದ ಆರೋಪಿನ ಈಗ ನಾವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ತಪ್ಪಾಗುತ್ತೆ. ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲಿ, ಅದ್ರ ಬಗ್ಗೆ ನಮ್ಮದು ಎರಡು ಮಾತಿಲ್ಲ. ಪ್ರತಿಭಾ ಪುರಸ್ಕಾರ ಯಾರಿಗೆ? ಸಮಾಜದವರು, ಜಂಗಮ ಸಮಾಜದಿಂದ ಅವರಿಗೆಲ್ಲ ಸೇರಿ ಕೊಡ್ತಾರೆ. ಅವ್ರದ್ದು ಟ್ರಸ್ಟ್ ಇದೆ ಸರ್, ಸಮುದಾಯದವರು. ಸ್ವಾಮೀಜಿಗಳು ದಾವಣಗೆರೆ ಹತ್ರ ಬನ್ನಿ ನೀವು, ಬರ್ರಿ ಸರ್. ಮಾನವೀಯತೆ ಏನೂ ಆಗಿಲ್ಲ. ಇಲ್ಲ, ಮಾನವೀಯತೆ ಇರೋದ್ರಿಂದ ನಾವೆಲ್ಲ ಇದ್ದೀವಿ. ಕೆಲವರಲ್ಲಿ ಮನುಷ್ಯ ದೃಷ್ಟಿಯಲ್ಲಿ ಅದೆಲ್ಲ ಹೋಗ್ಬಿಟ್ಟಿದೆ. ಅಂದ್ರೆ ಅವ್ರಿಗೆ ಅಷ್ಟು ನೋವಿನಿಂದ ಮಾತಾಡ್ತಾರೆ. ಮನೆ ದುಡಿಮೆ ಮಗ ಹೋದ್ರೆ ಎಂತರೂ ನೋವು ಹಾಗೆ ಆಗುತ್ತಲ್ಲ ಸರ್. ನಮ್ಮ ವಯಸ್ಸಾಗಿದೆ, ಅವಳು ಚಿಕ್ಕವಳು. ಅದೇ ನಾವೀಗ ಅವಳ ಲೈಫ್ ನಮಗೆ ಚಿಂತೆ ಇರೋದು ಇವಾಗ. ಅವಳಿಗೆ ಹೆಂಗೆ ಎಲ್ಲರೂ ಭಗವಂತ ಒಂದು ದಾರಿ ಇಟ್ಟೇ ಇರ್ತಾನ್ರಿ. ಎಲ್ಲ ಇರುತ್ತೆ. ಅದು ನೋವನ್ನ ಸದ್ಯಕ್ಕೆ ತಡ್ಕೊಳಕ್ಕಾಗಲ್ಲ. ಬರೋದೇನೆಂದ್ರೆ ಅವ್ರು ಚಿತ್ರಹಿಂಸೆ ಕೊಟ್ಟಿರೋದು ಬರುತ್ತೆ ಸರ್. ಅವ್ನು ಎಷ್ಟು ಕೂಗಾಡಿರ್ಬೋದು, ಕಿರ್ಚಾಡಿರ್ಬೋದು, ಒದ್ದಾಡಿರ್ಬೋದು, ಎಷ್ಟು ಹಿಂಸೆ ಪಟ್ಟಿರ್ಬೋದು ಅಂತ ಅದೇ ಬರುತ್ತೆ. ಬೇರೆ ಎಲ್ಲ ಸತ್ತೋದ ಬಗ್ಗೆ ನಮ್ಗೆ ಇದು ಇಲ್ಲ. ಅವ್ನು ಎಷ್ಟು ನೋವು ಅನುಭವಿಸಿರ್ಬೋದು ಅಂತ. ಚಿತ್ರಹಿಂಸೆ ಕೊಟ್ಟಾರಲ್ಲ, ಇಷ್ಟೆಲ್ಲ ಮಾಡ್ಬೇಕಾಗಿತ್ತ ಅಂತ ನನಗೆ ಅದೇ ಪ್ರಶ್ನೆ. ಈ ಜೀವತ್ತು ಏನೋ ಒಂದು ಸ್ವಲ್ಪ ಕೊಟ್ಟು ಸಾಯಿಸ್ತಿದ್ರೆ ಅದಕ್ಕೆ ಏನು ನಮ್ಗೆ ಸಾವು ಒಂದೇ ಪರಿಹಾರ ಇರಲಿಲ್ಲ ಸರ್. ತಪ್ಪಿದ್ರು ಬೇಕಾದಷ್ಟು ದಾರಿಗಳಿತ್ತು. ಯಾರು ಒಪ್ಪಲ್ಲ ಸರ್. ಸಾವು ಪರಿಹಾರ ದಾರಿಗಳು ಬೇಕಾದಷ್ಟು. ಯಾರು ಸಮರ್ಥಿಸ್ಕೋತಾ ಇಲ್ಲ. ನಮಗೆ ಒಂದ್ ಮಾತು ಹೇಳಿದ್ರೆ ನಾವೇ ಸರಿ ಮಾಡ್ತೀವಿ ಸರ್. ಯಾರಿಗೂ ಹೇಳೋದು ಬೇಡ. ಒಂದು ಫೋನ್ ಕಾಲ್ ಮಾಡಿದ್ರೆ ಈ ರೀತಿ ಮಾಡ್ತೀವಿ. ಬಾಡಿ ನೋಡಿದ್ರೆ ನಮಗೆ ಹೋಗಿ ಬೀಳೋದು ಒಂದೇ. ಯಾರಿಗೂ ಅದು ಯಾರು ಮಾಡಿದಾರೋ ಗೊತ್ತಿಲ್ಲ. 30-40 ನಮಗಿರೋ ಯಾಕಂದ್ರೆ ನಾವು ಸೂಚನೆ ಸುಮಾರು 13 ಸಿನಿಮಾ ಮಾಡಿದೀವಿ ಸರ್ ದರ್ಶನ್ ಜೊತೆ. ಬಟ್ ಆ ಮನುಷ್ಯ ಅಷ್ಟು ಕ್ರೂರತನ ಅವ್ರು ಕಾಣಿಸಲ್ಲ. ಜೊತೆಲಿರೋ ಮಾಡೋದ್ರಿಂದ ಈಗ ಒಬ್ಬ ಸೆಲೆಬ್ರಿಟಿ ಅವರು, ಹಾಗಾಗಿ ಅವ್ರ ಹೆಸರು ಮುಂಚೂಣಿಗೆ ಬರ್ತಾ ಇದೆ ಹೊರತು ನನಗೆ ಆತ್ಮಸಾಕ್ಷಿ ಹೇಳ್ತಾ ಇದೆ ಅವರು ಆತರ ಆ ಮಟ್ಟಕ್ಕೆ ಇಳಿಯೋ ಮನುಷ್ಯ ಅಲ್ಲ ಸರ್ ಅವರು. ಬಟ್ ಅವ್ರ ಜೊತೆಲಿ ಸಂಗಡಿಗರು ಮಾಡೋದ್ರಿಂದ ಅದನ್ನ ಅಪವಾದ ಇವ್ರಿಗೆ ಮೇಲ್ ಬಂದಿದೆ. ಯಾಕಂದ್ರೆ ಅವರೊಬ್ಬರೇ ಅಲ್ಲ ಸರ್. ಈಗ ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇದೆ ಅಂತ ಇಟ್ಕೊಳ್ರಿ. ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಯಾವುದೇ ಇನ್ಸ್ಟಿಟ್ಯೂಷನ್ ಇದೆ ಅಂತ ಇಟ್ಕೊಳ್ರಿ.
ಆ ಇನ್ಸ್ಟಿಟ್ಯೂಷನ್ಗೆ ಯಾರು ಜವಾಬ್ದಾರಿ ಇರ್ತಾರೆ ಸರ್? Head of the institution. ದಟ್ ಇಸ್ ದಿ Yes. ಆ ಥರ ಆಗಿದೆ ಅಷ್ಟೇ. ಮತ್ತೆ ಅದು ನೋಡಿ ನಾವು ಆಗಿದೆಯಲ್ಲ ಗೊತ್ತಿಲ್ಲ. ನಾನು ದರ್ಶನ್ ಬಗ್ಗೆ ಅಂತಂದು ಹೇಳಲ್ಲ, ನಾವು ನಮಗದು ಗೊತ್ತಿಲ್ಲ. ಖಂಡಿತ. ಅದೇನು ಕಾನೂನು ಇದೆ, ಅದೇನು ತೀರ್ಮಾನ ಬರ್ತದೆ ಕಾನೂನು ಅದನ್ನ ಪ್ರಕಾರ ನೋಡೋಣ. ಅದ್ರ ಬಗ್ಗೆ ಏನಾಗುತ್ತೆ ಏನು ಅದು ಇದಿಲ್ಲ. ಕಾನೂನಿನ ದೊಡ್ಡವರು ಯಾರು ಇಲ್ಲ. ನಾವು ಇನ್ನು ನಾವು ಮಾನವ ಕಾನೂನು ತಪ್ಪಿದ್ರು ಅವನ ಪ್ರಿಧಾನ ದೇವರ ಮೇಲೆ ಒಪ್ಪಿರ್ತಾನೆ. ಸತ್ಯಾಸತ್ಯತೆ ಇದೆಯಲ್ಲ ಸರ್. ಯಾವತ್ತೂ ಇದೆ. ಬಟ್ ನಾನು ನಮ್ಮ ಒಂದು ಇದ್ರ ಪ್ರಕಾರ ದರ್ಶನ್ ಅವರು ಈ ಮಟ್ಟಕ್ಕೆ ಇಳಿದಿರಲ್ಲ ಸರ್. ಬಹುಶಃ ಅಲ್ಲಿ ನಾನು ಹೇಳ್ತಿದ್ರೆ ನೀವು ಹೇಳಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಇವತ್ತು ಆ ಹೆಣ ಸಿಕ್ಕಿದೆ, ಇದು ಸಿಗ್ತಾ ಇರ್ಲಿಲ್ಲ, ನಾವು ನೋಡಕ್ಕೂ ಆಗ್ತಾ ಇರ್ಲಿಲ್ಲ. ಖಂಡಿತ ಏನ್ ಸರ್, ಆ ಮೇಲೊಬ್ಬ ನಿಧಾನ ಅನ್ನೋದಕ್ಕೆ, ಯಾಕಂದ್ರೆ ಅವ್ರು ಅಷ್ಟು ದಾನ ಧರ್ಮಗಳನ್ನ ಬೇರೆ ಇದನ್ನ ಮಾಡಿದಾರೆ. ಅವ್ರು ಮಾಡಿರೋದು ಅವ್ರು ಒಂದು ರೂಮ್ನೇ ಮಾಡಿದ್ದಾರೆ. ಯಾರು ಸ್ವಾಮೀಜಿಯವ್ರು ಬಂದು ಇಲ್ಲಿ ಹಾರ್ಟ್ ಆಗ್ತಿತ್ತು ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂಥದ್ದು, ಅಂತ ಒಂದು ಕಲ್ಚರ್ ಇರ್ತಕ್ಕಂಥವ್ರು. ಅದರಿಂದ ಅವನು ಬಾಡಿ ನೋಡಕ್ಕೆ, ಅವ್ನ ಮುಖ ನೋಡ್ಲಿಕ್ಕೆ ಆಯ್ತು ಹೊರತು ಖಂಡಿತ ಸಿಗ್ತಿರ್ಲಿಲ್ಲ. ಇಲ್ಲಿದ್ದರೆ ಅವ್ರು ಆ ಮೇಲಿರೋನು ಅವ್ರಿಗೆ ತೋರಿಸಿದ್ದಾರೆ. ಇಲ್ಲಿದ್ರೆ ಅದು ಸಾಧ್ಯನೇ ಇಲ್ಲ. ಸರ್, ಈಗ ನೋಡಿರೋರು ಯಾರು ಇಲ್ಲ ಸರ್. ನಾವು ನಾವು ಮತ್ತೆ ಏನ್ ಶಿಕ್ಷೆ ಕೊಟ್ಟರು ಎಲ್ಲರೂ ತಪ್ಪಿಸ್ಕೊಳಕಂತೂ ಆಗಲ್ಲ. ಏನೇ ಆದ್ರೂ ಬಟ್ ಇಲ್ಲಿ ಬಿಂಬಿಸ್ತಾ ಇರೋದಂದ್ರೆ ಪಾಪ ಅವರೊಬ್ರು ಹೆಸರು, ಅವರೊಬ್ಬರೇ ಸೆಲೆಬ್ರಿಟಿ, ಅವ್ರ ಹೆಸರು ಬಿಂಬಿಸಿ ಅವ್ರನ್ನೇ ನ್ಯಾಯಾಲಯದಕ್ಕಿಂತ ಮೊದಲೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಾರೆ. ಈಗ ನಾವು ಗೊತ್ತಿಲ್ಲದಿದ್ದು ಸರ್, ಆ ವಿಚಾರದಲ್ಲಿ ಹೌದು. ನಾವೇನು ಹೇಳಲಿಕ್ಕೆ ತಯಾರಿಲ್ಲ ಸರ್. ಯಾಕಂದ್ರೆ ನ್ಯಾಯಾಂಗ ಏನ್ ತೀರ್ಮಾನ ಕೊಡುತ್ತಲ್ಲ ಅದಕ್ಕೆ ನಾವು ಬದ್ಧ. ಯಾಕಂದ್ರೆ ಸುಮ್ಮನೆ ನಾವು ಏನಾದ್ರು ಮಾತಾಡೋದು ಅಷ್ಟೇ ಬಿಟ್ರೆ ಬೇರೆ ಯಾವ ವಿಚಾರ ಶಾಂತಿ ಸಿಗುತ್ತೆ. ಅಲ್ಲಿಗೂ ಅವನು ತಪ್ಪು ಮಾಡಿದ್ದಾನೆ ಅಂತ ಅದಕ್ಕೆ ದಾರಿಗಳಿತ್ತು. ನಮ್ಗೆ ಅದು ಬಹಳ ನೋವು ಅನಿಸ್ತದೆ. ಆ ದಾರಿಗಳಲ್ಲಿ ಅವನದು ಜೀವ ಉಳಿಯೋದು. ಅದ್ರ ಜೊತೆಗೆ ಹೇಳಿದ್ರು ದರ್ಶನ್ ಅವ್ರ ಜೊತೆಗೆ ಇನ್ನೂ 16 ಜನ ಅವ್ರದ್ದು ಪರಿಸ್ಥಿತಿಗಳು. ನಾವು ಅದನ್ನು ಎಲ್ಲ ನೋಡಿ, ಯಾರೋ ತಂದೆ ಸತ್ರು, ಯಾರೋ ತಾಯಿ ಸತ್ರು, ಇವೆಲ್ಲ ಯಾಕಂದ್ರೆ ಅವರು ನಮ್ಮಂಗೆನೆ ಫ್ಯಾಮಿಲಿ ಅಲ್ವಾ. ಎಷ್ಟು ಕುಟುಂಬ ಈಗೆಲ್ಲ ಅನುಭವಿಸ್ತಾ ಇದೆ. ಹಿಂಗೆ ನಮಗೆ ನ್ಯಾಯಾಂಗದ ಬಗ್ಗೆ ಭರವಸೆ ಸರ್. ನಮ್ಮ ನಿಲುವು ಅದೇನೆ. ಅಷ್ಟೇ. ಮೊದಲಿಂದ ಡೇ ಒನ್ ಇಂದ ನಾವು ಟಿವಿ ಇಂಟರ್ವ್ಯೂ ಮಾತಾಡ್ತಿದ್ದೇನೆ. ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ಲಿ ಬೇಡ ಅಂತ ಹೇಳಲ್ಲ, ಬಟ್ ತಪ್ಪು ಮಾಡಿದ್ರೆ ಅಪರಾಧ ಹೊರಸಕ್ ಹೋಗ್ಬೇಡಿ. ಆರೋಪಕ್ಕೂ ಅಪರಾಧಿಗೂ ಬಹಳ ನಿಮ್ ಬಗ್ಗೆ ಎಲ್ಲ ಹೇಳ್ತಾರೆ. ಬೇರೆ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಬೇರೆ ಕೆಲವರು ಅವರೇ ಕಣ್ಣಾನ ನೋಡಿದ ತರ ಮಾತಾಡ್ತಾ ಇದಾರೆ. ಬಟ್ ಅದನ್ನ ಯಾರು ನೋಡಿಲ್ಲ. ಗೊತ್ತಿಲ್ಲ. ಅದು ಬೇಡ. ನಾವು ಏನು ಹೇಳಕ್ಕಾಗಲ್ಲ. ನಾವು ಯಾರ ಬಗ್ಗೆನೂ ರೇಣುಕಾ ಸ್ವಾಮಿ ಅವ್ರನ್ನು ನಮಗೂ ಅಯ್ಯೋ ಅನ್ಸುತ್ತೆ, ಈ ಅಪ್ಪ ನಮಗೂ ಅಯ್ಯೋ ಅನ್ಸುತ್ತೆ. ನಮ್ಮ ತಾಯಿ ನೋಡಿ 98 ವರ್ಷ ಸರ್. ಸಮರ್ಥಿಸ್ಕೊಳಕ್ ಬಂದಿಲ್ಲ ನಾವು. ಇಲ್ಲ ನಾವು ನೀವು ಆಗಿರ್ತಲ್ಲ, ಅದು ಮೊನ್ನೆ ದಿವಸ ಆತರ ಆಯ್ತು ಮಾಧ್ಯಮದಲ್ಲಿ. ಇವರು ಸಂಧಾನ ಏನೇನೋ ನಮ್ಗ ನನ್ ಬಂದ್ ಅದನ್ನ ಏನ್ರಿ ಯಾಕ್ರಿ ಹಿಂಗೆ ಅಂದ್ರೆ, ಇಲ್ರಿ ನಾನು ಹಂಗೆ ಮಾತಾಡಿಲ್ಲ, ಅವ್ ಬೇಕಾದನ್ನ ಅಷ್ಟೇ ಕಟ್ ಮಾಡ್ಬಿಟ್ಟು ಅದನ್ನ ಹೋಗಿ ಇದಕ್ಕೆ ಹಾಕ್ಬಿಟ್ರೆ ಹಾಗೆ ಕೊಟ್ಬಿಟ್ಟಿದ್ದಾನೆ. ಕಲಾವಿದ ಅವಮಾನ ಆಗಿದೆ ಅಂದ್ಬಿಟ್ಟು ಅದು ಬೇರೆ ದೊಡ್ಡ ಇಶ್ಯೂ ಆಗಿ ಅವ್ರ ಅಭಿಮಾನ ನನ್ನ ಮೇಲೆ ತಿರುಗಿ ಬಿದ್ದು ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇರೆ ಕೊಟ್ಟ. ನಾನು ಸ್ವಾಮಿ ಅದು ಡೇಟ್ ನೋಡಿ ನಾವು ಕೊಟ್ಟಿದ್ದು ದರ್ಶನದ ಸಂಬಂಧನೇ ಇಲ್ಲ, ಅವಾಗಿನ ಕೇಸೇ ಆಗಿರ್ಲಿಲ್ಲ. ಆ ಎಲೆಕ್ಷನ್ ಟೈಮ್ MP ಎಲೆಕ್ಷನ್ ಟೈಮಲ್ಲಿ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು. ಅದನ್ನ ದೊಡ್ಡ ಇಶ್ಯೂ ಮಾಡಿ ಇದು ಮಾಡೋದು. ಆಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ಈ ತರ ಕೆಲವು ಅಚಾತುರಗಳು ಆಗ್ತವೆ. ಎಲ್ಲ ತಗೊಂಡೋಗಿ ಮೀಡಿಯಾ ಕೊಟ್ಬಿಡ್ಬೇಕು. ನೋಡಿದ್ರೆ ಆ ರೀತಿ ಸಂಧಾನಕ್ಕೆ ಹೋಗ್ಯಾರ. ಯಾರೋ ಒಬ್ಬರು ಈ ರೀತಿ ಎಲ್ಲ ಮಾಡಿದ್ರೆ ಹೇಗೆ ಅದು? ಇಡೀ ಕರ್ನಾಟಕ ಮತ್ತೆ